ಏನಪ್ಪ ಅಂದ್ರೆ ನಾರಾಯಣಪುರದಿಂದ ಕುಡ್ಲಿಕ್ಕೆ ನೀರು ಬಿಟ್ಟಾರೆ. ಮತ್ತಂದ್ರೆ 1.02 ನೀರು ಕುಡ್ಲಿಕ್ಕೆ ನೀರು ಬಿಟ್ಟಾರೆ. ಅದಕ್ಕೆ ನಮ್ಮ ರೈತರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ರೈತರಿಗೆ ಹೇಳ್ಬೇಕಪ್ಪ ಅಂದ್ರೆ ನಿರಂತರವಾಗಿ ಹೋರಾಟ ಮಾಡ್ಯಾರ. ಅದಕ್ಕೆ ನನ್ನ ಕಡೆ ಧನ್ಯವಾದ ಹೇಳ್ತೀನಿ ಅವರಿಗೆ. ಅದಕ್ಕೊಂದು ಥೋಡಿ ಕುಡ್ಲಿಕ್ಕೆ ನೀರು ಬಿಟ್ಟಾರೆ. ಅದೇ ರೀತಿ ನಮ್ಮ ಪತ್ರಕರ್ತರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ಇವು ಬರೀ ನಾರಾಯಣಪುರದ ನೀರು ಬಿಟ್ಟರೆ ನಮಗೆ ಒಂದು ತೊಡೆ ನೀರು ಬಿಟ್ಟರೆ ಉಪಯೋಗ ಇಲ್ಲ. ಉಜಿನಿ ಡ್ಯಾಮಿಗೆ ನೀರು ಬರಬೇಕು. ಉಜಿನಿ ಡ್ಯಾಮಿಗೆ ನೀರು ಬಂದು ಅಂದ್ರೆ ಎಲ್ಲ ನಮ್ಮ ದನಗಳಿಗೆ ಕುರುಗಳಿಗೆ ಮನುಷ್ಯರಿಗೆ ಎಲ್ಲರಿಗೆ ನೀರು ಆಗ್ತಾವೆ. ಇವು ದೊಡ್ಡ ನೀರು ಆದರೆ ಇಲ್ಲೇ ನಮ್ಮ ಡ್ಯಾಮಿನ ಮಗಳಿಗೆ ಇದ್ದವ್ರಿಗೆ ಇಷ್ಟೇ ನೀರು ಆಗ್ತಾವೆ. ಆದರೂ ಕೂಡ ಆ ಕಡೆ ಮುಂದೆ ಭಾಳ ಹಳ್ಳಿ ಡ್ಯಾಮಿನ ತೆಳಗೆ ಎಲ್ಲರೂ ಬದುಕಬೇಕು ಜನ. ಅದಕ್ಕೆ ನಮ್ಮ MLA ಅವರಾಗಿರ್ಬೋದು, ಮತ್ತು ನಮ್ಮ ತಹಸೀಲ್ದಾರ್ ಆಗಿರ್ಬೋದು, ಮತ್ತು ನಮ್ಮ ನೀರಾವರಿ ಆಫೀಸರ್ಗಳಾಗಿರ್ಬೋದು, ಅವ್ರಿಗೂ ತುಂಬ 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 ಧನ್ಯವಾದ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಅವರು ನಮ್ಮ ರೈತರು ಹೋರಾಟ ಮಾಡ್ಯಾರಂದೇ ಅವರು ಸ್ವಲ್ಪ ಅದಕ್ಕೆ ಬೆಂಬಲ ಕೊಟ್ಟು ನೀರು ಏನೇ ಅಲ್ಲಿ ಒಂದು ತೊಡಿ ನಾರಾಯಣಪುರ ಡ್ಯಾಮಿನ ತರಿಸ್ಯಾರ. ಅದೇ ರೀತಿ ನಮ್ಮ ಅಗರನೂ ಅದ. ಇನ್ನೊಂದು ಯಾಕಪ್ಪ ಅಂದ್ರೆ ಉಜಿನಿ ಡ್ಯಾಮಿನ ನೀರು ಬರ್ಬೇಕು, ನಮಗೆ ನಿರಂತರವಾಗಿ ನೀರು ಇರಬೇಕು. ಅವಾಗೇ ನಾವು ಏನರ ಒಂದು ಸ್ವಲ್ಪ ಎಲ್ಲಕ್ಕೂ ಒಂಜರ ಏನರ ಆಗ್ತದೆ. ಇಲ್ಲಪ್ಪ ಅಂದ್ರೆ ಏನೋ ದೊಡ್ಡ ನೀರು ಬಿಟ್ಟು ಅದು ದೊಡ್ಡ ನೀರು ಬಂದ್ರೆ ಉಪಯೋಗ ಇಲ್ಲ. ಅದಕ್ಕೆ ನಾವು ಉಜಿನಿ ಡ್ಯಾಮಿಗೆ ನೀರು ಬರಬೇಕು. ಅದೇ ರೀತಿ ಎಲ್ಲರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ಅದೇ ನನ್ನ ಹೆಸರು ಪ್ರಮೋದ್ ಗೋವಿ ಗಾಡಿ.